22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಗಳು ಕ್ಷಣಗಣನೆಗಳು ಆರಂಭ ಆಗ್ತಾ ಇದೆ. ರಾಮ ಮಂದಿರ ಕೇವಲ ಒಂದು ಮಂದಿರಕ್ಕಷ್ಟೇ ಸೀಮಿತ ಅಲ್ಲ. ರಾಮ ಮಂದಿರದ ಮುಖಾಂತರ ರಾಷ್ಟ್ರ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹಲವು ವರ್ಷಗಳಿಂದ ಈ ನಾಡಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು ನಾವೆಲ್ಲರೂ ಕೂಡ. ಇಂಥ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಂಗಳಕರವಾದಂಥ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿರಬೇಕಾದ್ರೆ ಅಪಶಕುನವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. 32 ವರ್ಷಗಳ ಹಿಂದೆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದಂಥ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಬಂಧನ ಮಾಡೋದ್ರ ಮುಖಾಂತರ ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ, ನಾನೂ ಕೂಡ ರಾಮ ವಿರೋಧಿ ಅನ್ನೋದನ್ನು ಕಾರ್ಯಕರ್ತನನ್ನು ಬಂಧನ ಮಾಡೋದ್ರ ಮುಖಾಂತರ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ. ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಮಾತ್ರ ಬಂಧನ ಮಾಡೋದಲ್ಲ, 92ರ ಕಾರ್ಯಸೇವೆಯಲ್ಲಿ ನಾನೂ ಕೂಡ ಭಾಗವಹಿಸಿದ್ದೆ. ಸಿದ್ದರಾಮಯ್ಯನವರಿಗೆ ನಾನು ಸವಾಲನ್ನು ಹಾಕ್ತೇನೆ, ಕಾರ್ಯಸೇವಕರನ್ನು ಬಂಧನ ಮಾಡೋದ್ರ ಮುಖಾಂತರ ಹಿಂದುತ್ವದ ವಿಚಾರವನ್ನು ಹತ್ತಿಕ್ಕಬಹುದು ಅನ್ನುವಂಥದ್ದನ್ನು ನೀವು ಮರೆತು ಬಿಡಿ. ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನು ಬಂಧನವನ್ನು ಮಾಡಿ ನೋಡಿ. ಇನ್ನೂ ಕಾಲ ಮಿಂಚಿಲ್ಲ, ಆಹ್ವಾನ ಕೊಟ್ಟಿಲ್ಲ, ನೋಡೋಣ ಬರೋಣ ಅನ್ನುವಂಥ ಮಾತನ್ನು ಬಿಟ್ಟು ಯಾವುದೋ ಸ್ನೇಹಿತರ ಕುಟುಂಬಕರ ಮದುವೆಗೆ ಆಹ್ವಾನ ಕೊಟ್ಟಿಲ್ಲ ಅಂತಂದಾಗ ಪಿಳ್ಳೆ ನೆಪವನ್ನು ಕೆಲವರು ಕುಟುಂಬದಕ್ಕಸ್ತರು ವಹಿಸ್ತಾರೆ. ರಾಷ್ಟ್ರ ಮಂದಿರದ ನಿರ್ಮಾಣಕ್ಕೆ ಯಾವ ಆಹ್ವಾನವೂ ಕೂಡ ಬೇಡ. ನಿಮಗೆ ಬದ್ಧತೆ ಇದ್ದರೆ, ಹಿಂದುತ್ವದ ಬಗ್ಗೆ ನಿಮ್ಮ ನಿಜವಾದಂಥ ಕಳಕಳಿ ಇದ್ದರೆ, ಚುನಾವಣೆಯ ನೈಜ ಹಿಂದೂ ಆಗದೆ ನೈಜ ಹಿಂದೂ ಅನ್ನುವಂಥದ್ದನ್ನು ಪ್ರಕಟ ಮಾಡಬೇಕು ಅಂತಿದ್ರೆ 22ನೇ ತಾರೀಕು ರಾಜ್ಯದ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಆರಂಭ ಮಾಡಿ 100 ದೇವಾಲಯಗಳಿಗೆ ತಲಾ 100 ಕೋಟಿ ರೂಪಾಯಿ ಅನುದಾನವನ್ನು ಮುಂದಿನ 3 ವರ್ಷಗಳಲ್ಲಿ ಕೊಡುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.